ಇನ್ನು ಈ ಆನ್ಲೈನ್ನಲ್ಲಿ ಔಷಧ ಮಾರಾಟ ಆಗ್ತಾ ಇದೆಯಲ್ಲ, ಇದನ್ನು ಖಂಡಿಸಿ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ದೇಶಾದ್ಯಂತ ಮೆಡಿಕಲ್ ಸ್ಟೋರ್ ಬಂದ್ಗೆ ಕರೆ ಕೊಟ್ಟಿವೆ. ನಾಳೆ ರಾಜ್ಯಾದ್ಯಂತ ಸುಮಾರು 26,000 ಮೆಡಿಕಲ್ ಶಾಪ್ಗಳು ಬಂದ್ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ 3,000 ಮೆಡಿಕಲ್ಸ್ ಕ್ಲೋಸ್ ಆಗ್ತಾ ಇವೆ. ಹಾಗಾಗಿ ನಾಳೆ ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ರಾಜ್ಯದ ಜನರಿಗೆ ಮತ್ತೊಂದು ಶಾಕ್. ನಾಳೆ ಮೆಡಿಕಲ್ ಶಾಪ್ಗಳು ಕ್ಲೋಸ್. ಆನ್ಲೈನ್ ಔಷಧ ಮಾರಾಟಕ್ಕೆ ವಿರೋಧ. ದೇಶಾದ್ಯಂತ ಮೆಡಿಕಲ್ ಬಂದ್ಗೆ ಕರೆ. ಆನ್ಲೈನ್ ಔಷಧ ಮಾರಾಟ ನಿಲ್ಲಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ದೇಶಾದ್ಯಂತ ಮೆಡಿಕಲ್ ಬಂದ್ಗೆ ಕರೆ ಕೊಟ್ಟಿದೆ. ನಾಳೆ ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದಾಗಲಿವೆ. ಬ್ಲಿಂಕಿಟ್, ಸ್ವಿಗ್ಗಿ, ಝೊಮ್ಯಾಟೊ ಇತರೆ ಆನ್ಲೈನ್ ಮೂಲಕ ಔಷಧಿಗಳ ಖರೀದಿ ಮಾರಾಟ ನಿಲ್ಲಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದಿಂದ ದೇಶಾದ್ಯಂತ ಮೆಡಿಕಲ್ ಬಂದ್ಗೆ ಕರೆ ಕೊಟ್ಟಿದೆ. ಈ ಹಿನ್ನೆಲೆ ಕರ್ನಾಟಕದಲ್ಲೂ ಬಂದ್ಗೆ ಬೆಂಬಲಿಸಿ ಮೆಡಿಕಲ್ಗಳನ್ನ ಕ್ಲೋಸ್ ಮಾಡಲಿದ್ದಾರೆ. ರಾಜ್ಯದಲ್ಲಿ 26,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ ಬಂದ್. ಬೆಂಗಳೂರಿನಲ್ಲಿ 3,000 ಮೆಡಿಕಲ್ಸ್ ಕ್ಲೋಸ್. ಕರ್ನಾಟಕದಲ್ಲಿಯೂ ಒಂದು ದಿನದ ಮಟ್ಟಿಗೆ ಸಂಪೂರ್ಣವಾಗಿ ಮೆಡಿಕಲ್ಗಳನ್ನ ಮುಚ್ಚಲು ಕರ್ನಾಟಕ ಔಷಧಿ ಮಾರಾಟ ವ್ಯಾಪಾರಿಗಳ ಸಂಘದಿಂದ ಕರೆ ಕೊಡಲಾಗಿದೆ. ರಾಜ್ಯದಲ್ಲಿ 26,000ಕ್ಕೂ ಹೆಚ್ಚು ಮೆಡಿಕಲ್ಗಳು ಬಂದಾಗಲಿವೆ. ಬೆಂಗಳೂರಿನಲ್ಲಿ 3,000 ಮೆಡಿಕಲ್ಸ್ ಕ್ಲೋಸ್ ಆಗಲಿವೆ. ಮೇ 20ರಂದು ರಾತ್ರಿ 12 ಗಂಟೆ 1 ನಿಮಿಷದಿಂದ ರಾತ್ರಿ 10 ಗಂಟೆ 59 ನಿಮಿಷದವರೆಗೆ ಬಂದ್ಗೆ ಕರೆ ನೀಡಲಾಗಿದೆ. ಇದರಿಂದಾಗಿ ತುರ್ತು ಸಂದರ್ಭಗಳಲ್ಲಿ ಔಷಧಗಳು ಸಿಗುವುದು ಸಹ ದುಸ್ತರವಾಗುವ ಲಕ್ಷಣಗಳು ಕಾಣುತ್ತಿವೆ. ಆದ್ರೆ ಸರ್ಕಾರಿ ಆಸ್ಪತ್ರೆ ಸುಪರ್ದಿಯ ಮೆಡಿಕಲ್ ಶಾಪ್ಗಳು ಮತ್ತು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಎಂದಿನಂತೆ ಓಪನ್ ಇರಲಿವೆ. ಈಗ ನಾವು ನಮ್ಮ ಮಾತೃ ಸಂಸ್ಥೆಯಾದ AOCD ಕರೆಗೆ ಹೋಗೊಟ್ಟು ನಾವು ಈ ಬಂದ್ಗೆ ಹೋಗ್ತಾ ಇದ್ದೀವಿ. ಈ ಬಂದಲ್ಲಿ ಕರ್ನಾಟಕದಿಂದ 26,000ಕ್ಕೂ ಮೇಲ್ಪಟ್ಟು ಕೆಮಿಸ್ಟ್ಗಳು ಮತ್ತು ಬೆಂಗಳೂರಲ್ಲಿ 6,500ಕ್ಕೂ ಮೇಲ್ಪಟ್ಟು ಕೆಮಿಸ್ಟ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಬಂದಿನ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಒಂದು 2 ಅಮೆಂಡ್ಮೆಂಟ್ಸು 220E ಮತ್ತು 817 ಈ 2 ಅಮೆಂಡ್ಮೆಂಟ್ಗಳನ್ನ ತೆಗಿಬೇಕು. ಜನಗಳಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಮತ್ತು ರಿಟೇಲರ್ಸ್ಗೆ ಇದರಿಂದ ತುಂಬ ತೊಂದರೆ ಆಗಿದೆ. ಯಾಕಂತಂದರೆ ಸರ್ಕಾರಗಳು ತಾನೇ ನೋಡ್ಕೊಳ್ಬೇಕು. ಈಗ 40% ಕಮಿಷನು 35%ಗೆ ಕಮ್ಮಿ ಕೊಡ್ತಾ ಇದ್ದಾನೆ ಅಂದರೆ ಹೆಂಗೆ ಕೊಡ್ತಾ ಇದ್ದಾನೆ? ಯಾರು ಕೆಲಸ ಅದು? ಒಂದು ಡಿಪಾರ್ಟ್ಮೆಂಟ್ ಕೆಲಸ, ಒಂದು ಗೌರ್ಮೆಂಟ್ ಕೆಲಸ. ಅವ್ರು ತಾನೇ ಮಾಡಬೇಕು. ನಮ್ಮ ಹತ್ರ ಪೊಲೀಸ್ ಪವರ್ ಇದೆಯಾ? ನಾವು ಒಂದು ರಿಟೇಲರು, ನಮ್ಮ ಹತ್ರ ಪೊಲೀಸ್ ಪವರ್ ಇದೆಯಾ? ನಮ್ಮದೊಂದು ಆರ್ಗನೈಸೇಷನ್ ದೊಡ್ಡದಾಗಿರೋದ್ರಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟೋ ಬಿಸ್ನೆಸ್ಗಳು ಅಡ್ರೆಸ್ ಇಲ್ಲದೆ ಹೊರಟೋಗಿದೆ, ಆರ್ಗನೈಸೇಷನ್ಗಳು ಇಲ್ಲದೆ. ಅದರಿಂದ ಹೋರಾಟ ಮಾಡ್ತಿರ್ತೀವಿ. ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ಇದೆ ಅಂತ ಘೋಷಣೆ ಮಾಡಿದ್ರೆ, ಕೆಲವು ಸಂಘಟನೆಗಳು ನೈತಿಕ ಬೆಂಬಲ ಸೂಚಿಸಿ ಮೆಡಿಕಲ್ ಶಾಪ್ ಓಪನ್ಗೆ ನಿರ್ಧಾರ ಮಾಡಿವೆ. ಕರ್ನಾಟಕ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘ ಬೆಂಬಲ ಸೂಚಿಸಿದೆ. ಕೆಲ ಸಂಘಟನೆಗಳು ಮೆಡಿಕಲ್ ಶಾಪ್ಗಳಲ್ಲೇ ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರ ಮಾಡಲು ಮುಂದಾಗಿದ್ದಾರೆ. ಪಬ್ಲಿಕ್ ಟಿವಿಗೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಕಮಿಷನರ್ ಶ್ರೀನಿವಾಸ್ ಮಾಹಿತಿ ನೀಡಿದ್ದಾರೆ. ಇನ್ನು ಬಹುತೇಕ ಜಿಲ್ಲೆಗಳಲ್ಲಿ ನಾಳೆ ಮೆಡಿಕಲ್ ಸ್ಟೋರ್ಗಳು ಬಂದಾಗಲಿವೆ. ಇದರಿಂದ ಮೆಡಿಸಿನ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ನಾಳೆ ಅವರು ನೇಷನ್ ವೈಡ್ ಕಾಲ್ ಮಾಡಿದ್ದಾರೆ. ಹಿಂದೆ ಹಲವಾರು ಬಂದ್ಗಳು ಕಾಲ್ ಮಾಡಿದ್ದಾರೆ, ಪ್ರಯೋಜನ ಆಗಲಿಲ್ಲ. ಒಂದು ದಿನ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ಲಾಸ್ಟ್ ಟೈಮ್. ಈ ಸಾರಿ ನಮ್ಮ ಒಂದು ಜವಾಬ್ದಾರಿಯುತ ಸಂಘವಾಗಿ ನಾವು ನೇಷನ್ ವೈಡ್ ಬಂದ್ಗೆ, ಇದು ನಮ್ಮ ಇಶ್ಯೂ, ನಾವು ತೊಗೊಂಡಿದ್ದೀವಲ್ಲ, ಇದರಿಂದ ತುಂಬ ಅನಾನುಕೂಲಗಳಾಗ್ತಾ ಇದೆ. ಈ ಫಾರ್ಮಸಿಯಿಂದ ಡೀಪ್ ಡಿಸ್ಕೌಂಟಿಂದ ನಮ್ಮ ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳ ಒಂದು ಏನು ಎಕ್ಸಿಸ್ಟೆನ್ಸ್ಗೆ ತೊಂದರೆ ಆಗ್ತಾ ಇದೆ. ಇದರಿಂದ ನಾವು ಅವರಿಗೆ ನೈತಿಕ ಬೆಂಬಲ ಸೂಚಿಸ್ತಾ ಇದ್ದೀವಿ. ಕಪ್ಪು ಪಟ್ಟಿ ಧರಿಸುವ ಮುಖಾಂತರ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಕರ್ನಾಟಕದ 25 ಜಿಲ್ಲೆಗಳು ಇದರಲ್ಲಿ ಭಾಗವಹಿಸ್ತಾ ಇದೆ. ಬಂಧನಲ್ಲಿ ಭಾಗವಹಿಸ್ತಾ ಇಲ್ಲ. ಎಲ್ಲ ಅಂಗಡಿಗಳು ಎಂದಿನಂತೆ ಓಪನ್ ಮಾಡ್ತಾ ಇದೆ. ಇನ್ನು ಭಾರತ ಔಷಧಿ ವ್ಯಾಪಾರಿಗಳ ಸಂಘಗಳ ಬೇಡಿಕೆ ಏನು, ಆನ್ಲೈನ್ ಮಾರಾಟದಿಂದ ಏನೆಲ್ಲ ಸಮಸ್ಯೆ ಅಂತ ನೋಡೋದಾದ್ರೆ, ಆನ್ಲೈನ್ ಮೆಡಿಸಿನ್ ಇಂದ ಸಮಸ್ಯೆಗಳೇನು? ನಿಯಂತ್ರಣವಿಲ್ಲದ ಆನ್ಲೈನ್ ಔಷಧ ಮಾರಾಟ, ನಕಲಿ ಔಷಧಿ ಚೀಟಿಗಳ ಬಳಕೆ, ಆಂಟಿಬಯೋಟಿಕ್ ಮತ್ತು ಅನಗತ್ಯ ಔಷಧಿಗಳ ದುರುಪಯೋಗ, ರೋಗಿ ಮತ್ತು ಫಾರ್ಮಸಿಸ್ಟ್ ನಡುವೆ ನೇರ ಸಂಪರ್ಕ ಕೊರತೆ, ರಿಯಾಯಿತಿಯಿಂದ ಸಣ್ಣ ವ್ಯಾಪಾರಿಗಳಿಗೆ ಅಪಾಯ. ಪ್ರಮುಖ ಬೇಡಿಕೆಗಳೇನು? ಅಕ್ರಮ ಫಾರ್ಮಸಿ ಬಂದ್ ಮಾಡಬೇಕು. ಅತಿಯಾದ ಡಿಸ್ಕೌಂಟ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸಣ್ಣ ಔಷಧಿ ವ್ಯಾಪಾರಿಗಳನ್ನ ರಕ್ಷಿಸಬೇಕು. GSR 220E ಹಿಂಪಡೆಯಬೇಕು. GSR 817E ಹಿಂಪಡೆಯಬೇಕು. ಹೀಗೆ ಭಾರತ ಔಷಧಿ ವ್ಯಾಪಾರಿಗಳ ಸಂಘಗಳು ಬೇಡಿಕೆ ನಿಟ್ಟಿವೆ. ಆನ್ಲೈನ್ನಲ್ಲಿ ಔಷಧಿ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಕೋವಿಡ್ ಸಮಯದಲ್ಲಿ ಅನುಮತಿಯನ್ನ ನೀಡಲಾಗಿತ್ತು. ಅದನ್ನೇ ಮುಂದುವರಿಸಿದ ಕೆಲ ಆಪ್ ಆಧಾರಿತ ಕಂಪನಿಗಳು ಇದನ್ನೇ ಬಿಸ್ನೆಸ್ ಮಾಡಿಕೊಂಡಿವೆ. ಇದಕ್ಕೆ ಕಡಿವಾಣ ಹಾಕುವಂತೆ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಲಾಗಿತ್ತು. ಆದರೂ ಯಾವುದೇ ಪ್ರಯೋಜನ ಆಗದ ಹಿನ್ನೆಲೆ ದೇಶಾದ್ಯಂತ ಇರುವ 12.4 ಲಕ್ಷಕ್ಕೂ ಅಧಿಕ ಮೆಡಿಕಲ್ಗಳ ಬಂದ್ಗೆ ಕರೆ ನೀಡಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.